ಬ್ರಾಹ್ಮಣರೇ, ಶಿವವಸ್ತು ಶ್ರೇಯಸ್ತು ಉತ್ತರ ಕ್ರಿಯೆ ಸಿದ್ಧಿರಸ್ತು. ಉತ್ತರ ಕ್ರಿಯೆ ಉತ್ತರದಲ್ಲಿ ಆಗುವ ಕ್ರಿಯೆ ಸಿದ್ಧಿಸದೆ. ಹಾಗೆ ಹಾಗೆ ನಿಜವಾಗಿ ಆ ಕ್ರಿಯೆಗೆ ಸಂಬಂಧಪಟ್ಟೆ ಅದು ನೋಡಿ. ಓಂ ನಮಃ. ಅಲ್ಲ ಅಲ್ಲ ಪರಿಚಯ ಇದ್ದವರ ಹಾಗೆ ನಿನಗೆ ಇನ್ನು ಪರಿಚಯ ಉಂಟಾ? ಮತ್ತೆ ಪರಿಚಯ ಇದ್ದವರಾಗ ಮಾತಾಡಿದ್ರಲ್ಲ, ಪರಿಚಯ ಮಾಡಿಕೊಳ್ಳಿ. ಓಹೋ, ಪರಿಚಯ ಮಾಡಿಕೊಳ್ಳುವುದಕ್ಕೆ ಬೇಕಾಗಿ ತೊಂದರೆ ಇಲ್ಲ, ತೊಂದರೆ ಇಲ್ಲ, ಬಹಳ ಒಳ್ಳೇದು, ಬಹಳ ಒಳ್ಳೇದು. ಈಗ ನಿಮ್ಮನ್ನ ಅವಸರದಲ್ಲಿ ಕರೆಯುವುದ ಕಾರಣ ಏನು ಗೊತ್ತುಂಟಾ? ಇಲ್ಲ, ನಿಮ್ಮ ಮುಖೇನ ಒಂದು ಮದುವೆ ಆಗ್ಲಿತ್ತು. ಕ್ಷಮಿಸಿ, ತಪ್ಪಾಗಿ ಬಂತು. ನಿಮ್ಮ ಮುಖೇನ 2 ಮದುವೆ ಆಗ್ಲಿತ್ತು. 2 ಮದುವೆ? ಹೌದು. ನಿಮಗೆ ಹೌದು ಹೌದು. 2 ಜನ ಗಂಡಸರು. ನನಗೆ ಅವನಿಗೆ ಎನ್ನುವುದ್ರ ಅರ್ಥ ನಾವಿಬ್ಬರು ಮದುವೆ ಆಗುವುದು ಅಂತ ನಾ ಹೇಳ್ತ. ನನ್ನ ತಂಗಿಯನ್ನ ಇವನಿಗೆ ಕೊಟ್ಟು ಮದುವೆ, ಇವನ ತಂಗಿಯನ್ನ ನಾನು ಮದುವೆ ಆಗುದು. ಹಾಗೆ ಪಟ್ಟು ತೆಗೆದುಕೊಂಡು ಹಾಗೆ ನಾವು ಮಾತುಕತೆ ಆಡ್ಕೊಂಡಿದ್ದೇವೆ, ಹೀಗೆ ಮಾಡುವ ಅಂತ. ನಾನು ಲೇಖನವನ್ನು ಕಳಿಸಿದ್ದೆ ಒಂದೇ ಬಿಟ್ಟ. ಈ ಕಾಲದಲ್ಲಿ ನಿಂತ್ಕೊಂಡಿದ್ದಕ್ಕೆಲ್ಲ ಬಹಳ ಆಗಿದ್ದಕ್ಕೆಲ್ಲ ಅಂದ್ರೆ ನಿನ್ನ ಉತ್ಸಾಹದ ಕುರಿತು ಅದೇ ಕೆಲವರು ಮದುವೆ ಆಗುವ ಕೆಲವರ ಬದುಕನ್ನೇ ನೋಡಬೇಕು ಅಂತಿಲ್ಲ, ದುಃಖ ನೋಡಿದ್ರೆ ಸಾಕಾಗ್ತದೆ. ಉತ್ಸಾಹ ಗೊತ್ತಾಗ್ತದೆ ಅಂತ. ಸ್ವಾಮಿ, ಹೇಗೆ ನಿಮ್ಮ ಮುಖೇನ ಅಂತ ಹೇಳಿದ್ದಲ್ಲ, ಆದಷ್ಟು ಶೀಘ್ರವಾಗಿ ಆಗ್ಬೇಕು. ಯಾವಾಗ ಮಾಡುವ? ಶೀಘ್ರ ಅಂದ್ರೆ ಅದು ಒಂದು ಮಂತ್ರದಲ್ಲ ಮಾತು. ಶುಭಸ್ಯ ಶೀಘ್ರ ಅಂದ್ರೆ ಶುಭ ಕಾರ್ಯ ಎಷ್ಟೊತ್ತಿಗೆ ಮಾಡಿದ್ರು ಆದಷ್ಟು ಬೇಗ ಆಗಲಿ ಅಂತ. ಹಾಗೆ ಮತ್ತಡ ಮಾಡೋದು ಬೇಡ ಆಗಿದೆ. ಶೃಂಗರಿಸಿ ಕರೆ ತಂದರೊಲಿದು ಶೃಂಗರಿಸಿ ಕರೆಯರೊಲಿದು ಹೆಂಗಸ್ರು ಗುಣ ಅಲ್ವಾ? ಅವರು 2 ಜಡೆ ಸೇರಿದ್ರೆ ಸಾಕು. ನೀವೆಲ್ಲ ಉರಿಮಣಿ ಮಾಂಗಲ್ಯ. ಒಂದೆರಡು ಮಾತಾಡ್ಬೋದು. ಅದು ತಂದು ಕೊಡ್ಲಿ, ನಾವೇ ಅದು ಹೋಗ್ಲಿಕ್ಕೆ ಅವಕಾಶ ಕೊಡಿ. ಈಗ ಅವಳು ನನ್ನ ತಂಗಿ, ಇವಳು ಬಾವು ತಂಗಿ. ಮದುವೆ ಅಂದ್ರೆ ಹಾಗೆ ಅಲ್ಲ ಸ್ವಾಮಿ, ಹೊಸ ಕನಸಿನ ಆರಂಭ. ಎಂತ ಹೇಳ್ತೀನಿ, ಇವಳು ನನ್ನ ತಂಗಿ. ನನ್ನ ತಂಗಿಗೆ ನಾನು ಕರಿಮಣಿಯನ್ನ ಕಟ್ಟುವುದ? ಬೆಳಿಮಣಿ ಅದು ಸರಿಯ? ಅದು ಧರ್ಮವ? ಅದು ನ್ಯಾಯವ? ಅದು ನೀತಿಯ? ಅದು ಶಾಸ್ತ್ರವ? ಎಲ್ಲ ಸ್ವಲ್ಪ ನನಗೆ ಸಿಕ್ಕಿದ್ದಲ್ಲಿ ಈ ಬಟ್ಟೆ ಸಿಕ್ಕಿದ್ದ ಹೆಚ್ಚು ಕಡಿಮೆ ರಕ್ಷಾಬಂಧನವನ್ನು ಕಟ್ಟು
ಅಲ್ಲ ಮತ್ತೆ ಮಂಗನೆ ತರಿಸುದ ನಾಚ್ಕೊಳ್ಳೋದಲ್ಲ ಬೇಡ, ಅವ್ರಿಗೆ ಅದೆಲ್ಲ ಇಲ್ಲ. ಅಲ್ಲ ಸ್ವಾಮಿ, ಸರಿಯಾದೀತ ಅದು, ಇವತ್ತು ಸರಿಯಾದೀತ. ಯಾವ ಸರಿ ಆಗ್ತದೆ ಹಾಗಲ್ಲ, ಇವತ್ತು ನಮ್ಮ ಮದುವೆ ಅಲ್ವಾ, ಭವಿಷ್ಯದಲ್ಲಿ ಅವಳು ತಾಳಿ ಕಟ್ಟಿಸಿಕೊಳ್ಳುವವಳೆ. ಅದು ನಿಮ್ಮ ಮದುವೆ, ನಮ್ಮ ಮದುವೆ, ಅವಳ ಮದುವೆ ಅಲ್ಲ. ಈಗ ಅಣ್ಣ ಮದುವೆ ಬೇಕಾ? ಮದುವೆ ಬೇಕಾ? ನೀ ಹೊರಗೋದಂತೂ ನಾ ಆಗ್ಲಿಕ್ಕಾಗುದಿಲ್ಲ, ನನಗೆ ಬೇಕು. ಹಂಗಾಗಿ ಅಲ್ಲ, ನಿಂಗ್ ಬೇಕು ಅಂದ್ರೆ ಅವ್ನು ಕುತ್ತಿಗೆ ಕೊಡ್ತೀನಿ ಅಷ್ಟೇ. ನಿಂಗ್ ಬೇಕು ಅಂದ್ರೆ ನಾ ಕುತ್ತಿಗೆ ಕೊಡ್ತೇನೆ. ನನಗೆ ಬೇಕು ಅಂದ್ರೆ ನನಗೆ ಕುತ್ತಿಗೆ ಕೊಡ್ಬೇಕಾದ್ರೆ ಅವಳು. ನಿನಗ್ ಬೇಕು ಅಂದ್ರೆ ನಾನು ಇವರಿಗೆ ಕುತ್ತಿಗೆ ಕೊಡ್ತೇನೆ. ಹಾಗೆ ಹಾಗೆ ಹಾಗೆ. ಈಗ ನಾನು ಮಂತ್ರ ಹೇಳ್ತೇನೆ. ಮಂತ್ರದ ತುದಿಗೆ ಹಾರವನ್ನು ಬದಲಾಯಿಸಬೇಕು. ಮಂತ್ರದ ತುದಿಗೆಲ್ಲ ತುದಿ ಬಂದಾಗ ನಾವು ಹಾರವನ್ನು ಬದಲಾಯಿಸೋಣ. ಕದೇವಲ ಕ್ರಿಂಚಿಪುರುಷ ದೇವ ದಾನಾಬಲಂ ಚಂದ್ರಬಲಂ ದೇವ ತದೇವ ವಿದ್ಯಾಬಲಂ ದೇವ ತದೇವ ಲಕ್ಷ್ಮೀ ಪದೇಶ್ವರಾಮಿ ಮಾಂಗಲ್ಯಂ ತಂತು ನಾನೇನ ವಿಪುಲ ರಾಮಾಯಣೆ ಮಮ ಜೀವನ ಹೇತುನ ಕಂಠೆ ಭದ್ರಾಣಿ ಶುಭಯ ಸ್ತೋತ್ರೀವ ಶಿವಕಂ ಭಾವನ ಪ್ರಭಾವ ಹೇಗೆ ಗುರುಮಠದಲ್ಲೂ ಹಾಗೆ ಒಳ್ಳೆ ಮದುವೆ ಮಾಡಿಸಿದ್ರು ಹಾಗೆ. ಹೌದು ಮಾಡಿ ಮುಗಿಸಿದ್ದೇವೆ, ಮತ್ತೊಮ್ಮೆ ಬೇಕಿದ್ರೆ ಮಾಡ್ತೇವೆ. ಮುಂದಿನ ಕಾರ್ಯಕ್ರಮ ಅದನ್ನ ನೀನು ಹೇಳದ ಬಿಟ್ಟರೆ ಅದಾಗ್ತದೆ. ಅಲ್ಲ, ಮುಂದಿನ ಕಾರ್ಯಕ್ರಮ ಊಟ ಊಟುವ ಎಂತ 7 ಸಪ್ತಪದಿ ತುಳಿಬೇಕು. 7 ಸಪ್ತ ಬೇರೆ ಬೇರೆ ಆಯ್ತಾ? ಅಂದ್ರೆ ಬ್ರಾಹ್ಮಣರ ಭಾಷೆಗೆ ಬೇಕಾಗಿ ಸಪ್ತ 7, ನಮಗ ಅದಾಗುದು ಬೇಕಾಗಿ 7. ಏನು ಭಟ್ರು ಏನು ಭಟ್ರು? ಭಟ್ರಲ್ಲ, ನಾವೇ ಭಟ್ರು. ಅಣ್ಣ ಇವ್ರಿಗಿಂತ 4 ಭಟ್ರೆ ಇಟ್ಟಿಲ್ಲ. ಅವ್ರು ಹೀಗೆಲ್ಲ ಮಾಡಿಲ್ಲ, ಅವರು ಬೈದು ಹೋದ್ರಂತೆ. ಆ ಬಟ್ಟೆಗೆ ಇವ್ರಿಗೂ ಬಹಳ ವ್ಯತ್ಯಾಸ ಉಂಟು. ಮತ್ತೆ ಇವ್ರು ನೋಡಣ್ಣ, ಅದೆಲ್ಲ ಗುರು ಮಟ್ಟದಲ್ಲಿ ಎಂತದ್ದು? ನಾವು ಗುರುಗಳ ಹತ್ರ ಕೇಳ್ತಾ ಇದ್ದದ್ದು ಬಿಡಿಸುವ ಬಿಡಿಸಿ ಭಟ್ರೆ ಎಂತದ್ದು? ಅಮ್ಮನ ಮಾತು ಅಂದ್ರೆ ಹಾಗೆ ಎಲ್ಲ ಬಾಯಿ ಕೊಡ್ತಿಲ್ಲ. ಮತ್ತೆ ಸರಿ, ಭಂಡಾರಿ ಅವರು ಈಗಾಗಲೇ ಸೂಚನೆ ಕೊಟ್ಟ ಆಗಿದೆ, ಬೇಕಾದದ್ದನ್ನು ಕುಡಿಯದ್ದು. ಹೌದು, ಅವರು ಸಿದ್ಧರಾಗಿದ್ದಾರೆ.
ಕೆಲಸ ಮಾಡಿ ಧನ್ಯವಾದಗಳು